ಕನ್ನಡ ನಾಡು ನುಡಿ ಜಲ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಕರವೇ. ಕರವೇ ಅಂದ ತಕ್ಷಣ ನೆನಪಾಗುವಂಥದ್ದು ಮತ್ತೊಂದು ಹೆಸರು ಅಂತಂದರೆ ನಾರಾಯಣಗೌಡ್ರದ್ದು. ಪ್ರತಿಯೊಂದು ಅಂದರೆ ಕನ್ನಡದ ಉಳಿವಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವರು ನಾರಾಯಣಗೌಡರು. ಏನೇ ಹೋರಾಟ ಆದ್ರೂ ಅಂದರೆ ಕನ್ನಡಕ್ಕೆ ಏನೇ ಸಮಸ್ಯೆ, ಕರ್ನಾಟಕಕ್ಕೆ ಏನೇ ಸಮಸ್ಯೆ ಬಂದ್ರೂ ಕೂಡ ಅದಕ್ಕೆ ಮುಂಚೂಣಿಯಲ್ಲಿ ನಿಲ್ಲುವಂಥವರು ನಾರಾಯಣಗೌಡರು. ನಮ್ಮ ಜೊತೆಗೆ ನಾರಾಯಣಗೌಡರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾಕಂತಂದರೆ ವಿಶೇಷವಾಗಿ ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇದ್ದಂಥವರು ನಾರಾಯಣಗೌಡರು. ಸುಮಾರು 35 ವರ್ಷಗಳಾಗಿದೆ. ಅದರ ಜೊತೆಗೆ ಕರವೆಯನ್ನು ಕಟ್ಟಿ ಬೆಳೆಸಿರುವಂಥದ್ದು, ಅದಕ್ಕೆ 25 ವರ್ಷದ ಸಂಭ್ರಮ. ಹಾಗಾಗಿ ಅವ್ರನ್ನ ಮಾತಾಡಿಸ್ಲೇಬೇಕು. ಸರ್ ನಮಸ್ತೆ. ನಮಸ್ತೆ. 25 ವರ್ಷಗಳು ಆಯಿತು ಕರವೆಯನ್ನು ಕಟ್ಟಿ ನೀವು. ನಿಮ್ಮ ಹೋರಾಟ 35 ವರ್ಷ ಸುದೀರ್ಘವಾದಂತಹ ಹೋರಾಟ. ಈ ಹೋರಾಟವನ್ನು ಒಮ್ಮೆ ನಾವು ಹಿಂದೆ ತಿರುಗಿ ನೋಡಿದರೆ ಏನೇನು ನಿಮಗೆ ನೆನಪಾಗುತ್ತೆ? ಹೇಗಿತ್ತು ಆ ಒಂದು ಮೊದಲ ದಿನಗಳಿಂದಲೂ ಕೂಡ ಹೇಳೋದಾದರೆ? ಬಹುಶಃ ನನ್ನ ಹೋರಾಟ ಪ್ರಾರಂಭ ಆಗಿದ್ದೇ 8ನೇ ತರಗತಿಯಲ್ಲಿದ್ದಾಗ ಅರಸೀಕೆರೆಯಲ್ಲಿ ಗಣಪತಿಯ ಉತ್ಸವ ಸುಮಾರು 3 ತಿಂಗಳ ಕಾಲ ಗಣಪತಿಯ ಉತ್ಸವದ ಕಾರ್ಯಕ್ರಮ ದಿನ ನಡೆಯುತ್ತೆ. ನಮ್ಮ ಅರಸೀಕೆರೆ ಅಂದ ತಕ್ಷಣ ಅಲ್ಲೊಂದಷ್ಟು ತಮಿಳರು, ರೈಲ್ವೆಯ ಕೆಲಸಕ್ಕಾಗಿ ಬಂದಂಥ ತಮಿಳರು ಅದೊಂದು ದೊಡ್ಡ ಬಡಾವಣೆಯನ್ನು ಕಟ್ಕೊಂಡಿದ್ದಾರೆ ಅವರು. ಆ ಆರ್ಕೆಸ್ಟ್ರಾದಲ್ಲಿ, ಗಣಪತಿ ಕಾರ್ಯಕ್ರಮದ ಆರ್ಕೆಸ್ಟ್ರಾದಲ್ಲಿ ಹೆಚ್ಚು ತಮಿಳು ಹಾಡನ್ನ ಹಾಡ್ತಾಯಿದ್ರು. ಆ ತಮಿಳು ಹಾಡುವಾಗ ನಾವು ಹೈಸ್ಕೂಲ್ಗೆ ಹೋಗಿ ಬರುವಾಗ ರಾತ್ರಿ ಆ ಕಾರ್ಯಕ್ರಮಕ್ಕೆ ಹೋದಾಗ ಆ ತಮಿಳು ಹಾಡುಗಳು ಕೇಳಿದ್ರೆ ನಮ್ಮ ಒಂದು ರೀತಿಯಲ್ಲಿ ರಕ್ತ ಕುದಿಯೋದು. ಏನಪ್ಪ ಇದು, ಅರಸೀಕೆರೆ ಒಳಗಡೆ ಇಷ್ಟೊಂದು ತಮಿಳು ಹಾಡನ್ನ ಹಾಡಬೇಕಾ, ಇದು ಬೇಕಾ, ಯಾಕೆ ಕನ್ನಡ ಹಾಡುಗಳನ್ನ ಹಾಡಲ್ಲ ಅಂತ ಹೇಳಿ ನಾವು ದೊಡ್ಡ ಗಲಾಟೆ ಮಾಡಿ ಕೊನೆಗೆ ಅಲ್ಲಿ ಅರಸೀಕೆರೆಯ ಸಬ್ ಇನ್ಸ್ಪೆಕ್ಟ್ರ್ ಮಾದೇವ್ ಅಂತೇಳಿ ನನ್ನ ತಗೊಂಡೋಗಿ ಸಿಕ್ಕಾಬಟ್ಟೆ ಹೊಡೆದು ಲಾಕಪ್ಪಲ್ಲಿ ಹಾಕಿದ್ದ. ಅಲ್ಲಿಂದ ಹೋರಾಟ ಪ್ರಾರಂಭ ಆಯಿತು. ಈ ಒಂದು ಸಂಭ್ರಮದಲ್ಲಿ ನಿಮಗೆ ಈ ಒಂದು ಹೋರಾಟ ಅಂದರೆ ಮೊದಲ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೀರಿ. ಅಂದು ಹೋರಾಟ ನಿಮಗೆ ಸಮಾಧಾನ ತಂದು ಕೊಟ್ಟಿದೆಯಾ? ಯಾವತ್ತಾದರೂ ಬೇಸರ ಅನಿಸ್ಬಿಟ್ಟಿದೆಯಾ ಹೇಗೆ ಅಂತ? ಇಲ್ಲ, ನನಗೆ ಆ ವಿಚಾರದಲ್ಲಿ ಖುಷಿ ಇದೆ. ಯಾಕೆಂದರೆ ಏನೇ ಕಷ್ಟ, ನಷ್ಟ, ದುಃಖ, ದುಮಾನಿಗಳು ಎದುರಾದರೂ ಸಹ ನನ್ನ ನಾಡಿಗೆ, ನನ್ನ ನುಡಿಗೆ, ನನ್ನ ನೆಲಜಲಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡಿ ಅದರಲ್ಲಿ ನ್ಯಾಯ ಸಿಕ್ಕಿದೆ ಅನ್ನುವ ತೃಪ್ತಿ ನನಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ಮಾತನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇನಪ್ಪ ಅಂದರೆ, ಭಗವಂತ ನನಗೆ ಜೀವ ಇರೋವಷ್ಟು ದಿವಸ ಈ ನಾಡಿನ ಸೇವೆ ಮಾಡುವಂಥ ಶಕ್ತಿ ಕೊಡಪ್ಪ. ಕೊನೆ ಪಕ್ಷ ನಾನು ಯಾವುದೇ ರೋಗಕ್ಕೆ ಮತ್ತೊಂದಕ್ಕೆ ತುತ್ತಾಗಿ ಸಾಯಬಾರ್ದು. ಕನ್ನಡದ ಹೋರಾಟ ಚಳುವಳಿಯ ಮಾಡುವಾಗ ನಾನು ಸಾಯಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕನ್ನಡಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. 35 ವರ್ಷಗಳಾದವು. 25 ವರ್ಷ ಕರವೆಯನ್ನು ಕಟ್ಟಿ ಆಯಿತು. ಯಾವತ್ತಾದರೂ ಇದು ನನಗೆ ಬೇಸರ ಆಯಿತು ಅನ್ನುವಂಥದ್ದು ಒಂದು ಕಡೆ ಆದರೆ, ಇದನ್ನು ಕಟ್ಟಿ ಬೆಳೆಸೋದಕ್ಕೆ ಎಷ್ಟು ಕಷ್ಟ ಆಯಿತು ನಿಮಗೆ ಅಂತ? ಬಹುಶಃ ತುಂಬ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಬೇಕಾಯಿತು. ಯಾಕೆಂದರೆ ನಾನು ಇಲ್ಲಿ ಒಂದಷ್ಟು ವ್ಯವಹಾರಗಳನ್ನು ಇಟ್ಕೊಂಡಿದ್ದಂಥವನು. ನನ್ನದೇ ಆದಂಥ ಗಾರ್ಮೆಂಟ್ಸ್ ಉದ್ಯಮ ಇತ್ತು, ಆಡಿಯೋ ಕ್ಯಾಸೆಟ್ ಕಂಪ್ನಿ ಇತ್ತು, ಮತ್ತು ನಾನು ಚಿಕ್ಕಪೇಟೆಯ ಅನೇಕ ಜ್ಯುವೆಲರಿ ಶಾಪ್ಗಳಿಗೆ ಬಾಂಬೆಯಿಂದ ಗೋಲ್ಡ್ ತರಿಸಿ ಹೋಲ್ಸೇಲಲ್ಲಿ ಸಪ್ಲೈ ಮಾಡ್ತಿದ್ದೆ. ಎಲ್ಲ ಒಳ್ಳೆ ಉದ್ಯಮ ಕೈಲಿ ಇತ್ತು. ಸ್ಟೇಷನರಿ ಸಪ್ಲೈ ಮಾಡ್ತಾಯಿದ್ದೆ. ಹೀಗಾಗಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ದೆ, ಒಂದಷ್ಟು ಆಸ್ತಿನೂ ಮಾಡಿದ್ದೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ ಮೇಲೆ ನಾನು ಒಂದೊಂದೇ ಆಗಿ ಅವನ್ನೆಲ್ಲವನ್ನು ಕಳ್ಕೊಂಡೆ. ಸುಮಾರು ಈ ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷದ ಖರ್ಚನ್ನ ಯಾರಾದರೂ ತಿಳ್ಕೋಬೇಕು ಅನ್ನೋ ಆಸೆ ಪಟ್ಟರೆ ಬಹುಶಃ
ಒಂದು 57 ಕೋಟಿ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟೋದಕ್ಕೆ ಖರ್ಚು ಮಾಡಿದ್ದೀನಿ. ನನ್ನ ಹತ್ರ ಒಂದಷ್ಟು ಸೈಟ್ ಇತ್ತು, ಮನೆ ಮತ್ತು ಬೇರೆ ಬೇರೆ ಆಸ್ತಿ ದುಡ್ಡು ಎಲ್ಲ ಇತ್ತು. ಇವತ್ತು ನನಗೆ ಉಳಿದಿರೋದೇನಪ್ಪ ಅಂದರೆ ಒಂದು ಮನೆ ಉಳಿದಿದೆ ಅಷ್ಟೇ. ನಾನು ವಾಸ ಮಾಡುವಂಥ ಮನೆ ಉಳಿದಿದೆ. ಆ ಮನೆ ಮೇಲೂ ಸಹ 2 ಕೋಟಿ ಸಾಲ ಇದೆ. ನಾನು ಎಲ್ಲವನ್ನು ಕಳ್ಕೊಂಡೆ. ಬೀದರಿಂದ ಗುಲ್ಬರ್ಗ, ರಾಯಚೂರು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಹಳೆ ಮೈಸೂರು ಈ ಭಾಗದಿಂದ ಬೆಂಗಳೂರಿಗೆ ಆಸ್ಪತ್ರೆ ಅಂತ ಬರ್ತಾರೆ, ಶಾಲೆಯ ಫೀಸು ಅಂತ ಬರ್ತಾರೆ, ಆಮೇಲೆ ಮದುವೆ ಅಂತ ಬರ್ತಾರೆ. ಯಾರೇ ಬಂದರೂ ಸಹ ನಾನು ಯಾವತ್ತೂ ಸಹ ನನ್ನ ಕಾರ್ಯಕರ್ತರನ್ನ ವಾಪಸ್ ಬರೀ ಕೈಲಿ ಕಳಿಸ್ಲಿಲ್ಲ. ಅವರ ಕಷ್ಟದಲ್ಲಿ, ನಷ್ಟದಲ್ಲಿ, ಅವರ ದುಃಖದಲ್ಲಿ, ದುಮಾನಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ನಿಂತನು. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ನನ್ನ ಜೊತೆಯಲ್ಲಿದ್ದಾರಲ್ಲ. ಯಾವ ಕಾರಣಕ್ಕೆ ಅಂದರೆ ಅವರೆಲ್ಲ ನನ್ನ ಕುಟುಂಬ ಅಂತ ಹೇಳಿ ಇವತ್ತಿಗೂ ನಾನು ನೋಡ್ಕೋತೀನಿ. ಅದಕ್ಕೋಸ್ಕರ ನನ್ನ ಲಕ್ಷಾಂತರ ಕಾರ್ಯಕರ್ತರು ನಾರಾಯಣಗೌಡರ ಜೊತೆಲಿ ಇದ್ದಾರೆ. ನಾರಾಯಣಗೌಡರಿಗೆ ಹಿಂದಿ ಭಾಷಿಕರನ್ನ ಕಂಡ್ರೆ ಆಗಲ್ಲ ಅನ್ನುವಂಥದ್ದು ಒಂದಷ್ಟು ಜನರದ್ದು. ಯಾಕೆ ಇವರಿಗೆ ಇಷ್ಟೊಂದು ದ್ವೇಷ ಹಿಂದಿ ಭಾಷಿಕರ ಮೇಲೆ ಅಂತ? ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಒಂದು ಕಾಲಕ್ಕೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಂದ ಬಂದಂಥ ಅವರ ದಬ್ಬಾಳಿಕೆಯನ್ನು ನಾನು ನೋಡಿ ಅವರ ವಿರುದ್ಧ ತೊಡೆ ನಿಂತು ಅವ್ರನ್ನ ಎದುರಿಸಿದ್ದು ಉಂಟು. ಇವತ್ತು ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಂದ ಬಂದಂಥ ತಮಿಳರು, ತೆಲುಗರು, ಮಲಯಾಳಿಗಳು ಅವರ ದಬ್ಬಾಳಿಕೆ ನಿಂತಿದೆ. ಈಗ ಉತ್ತರ ಭಾರತದಿಂದ ಬಂದಂಥ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷೆಯನ್ನು ಮಾತಾಡುವಂಥವರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಒಂದು ಕಡೆ ಹಿಂದಿ ಭಾಷಿಕರ ದಬ್ಬಾಳಿಕೆ ಆದರೆ ಇವತ್ತು ನಮ್ಮ ಬದುಕನ್ನೆಲ್ಲ ಅವರು ಕಿತ್ಕೊಂಡಿದ್ದಾರೆ. ಇವತ್ತು ಒಂದು ಹೋಬಳಿಗೆ ಹೋದರೆ ಹೋಬಳಿ ಮಟ್ಟದಲ್ಲಿ ರಾಜಸ್ಥಾನದಿಂದ ಬಂದಂಥವರು, ಗುಜರಾತಿಂದ ಬಂದಂಥವರು, ಬೇರೆ ಬೇರೆ ಹಿಂದಿ ರಾಜ್ಯಗಳಿಂದ ಬಂದಂಥವರು ಕನ್ನಡಿಗರ ಬದುಕನ್ನು ಕಿತ್ಕೊಂಡಿದ್ದಾರೆ. ನನಗೆ ಮೊನ್ನೆ ಒಂದು ದೂರು ತೊಗೊಂಬಂದಿದ್ದರು. ಹಾಸನ ಜಿಲ್ಲೆಯ ಹಿರಿಸಾವೆ ಅನ್ನುವ ಒಂದು ಹೋಬಳಿಯಿಂದ ಒಂದಷ್ಟು ಜನ ಕನ್ನಡದ ಉದ್ಯಮಿಗಳು ಬಂದಿದ್ದರು. ಅವರು ನೋವುಗಳನ್ನ ಹಂಚ್ಕೊತಾ ಇದ್ದರು ನನ್ನ ಜೊತೆಯಲ್ಲಿ. ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆ. ಒಂದು ಹೋಬಳಿ ಮಟ್ಟದಲ್ಲಿ ಹಾರ್ಡ್ವೇರು ಮಾರವಾಡಿಗಳು, ಚಿನ್ನ ಬೆಳ್ಳಿ ಅಂಗಡಿ ಮಾರವಾಡಿಗಳು, ಬಟ್ಟೆ ಅಂಗಡಿ ಮಾರವಾಡಿಗಳು, ದಿನಸಿ ಅಂಗಡಿ ಮಾರವಾಡಿಗಳು, ಬೇಕ್ರಿ ಮಾರವಾಡಿಗಳು, ಗಿರಿವಿ ಅಂಗಡಿ ಮಾರವಾಡಿಗಳು, ಎಲ್ಲ ಮಾರವಾಡಿಗಳು. ನಮ್ಮ ಕೈಲಿ ಏನೂ ಉಳಿದಿಲ್ಲ. ನೀವು ಇಂತಹ ವಿಚಾರಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದ್ದೀರಿ. ಸೊ ಈ ಹೋರಾಟಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಸರ್ಕಾರ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ವೇನೋ ಅನ್ನಿಸ್ತಾ ಇದೆಯಾ, ಹೇಗೆ ಅಂತ? ಬಹುಶಃ ನಮ್ಮ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಈ ರಾಜ್ಯದ ಮಕ್ಕಳ ಭವಿಷ್ಯಕ್ಕಾಗಿ, ಕನ್ನಡದ ಉಳಿವಿಗಾಗಿ ಸರಿಯಾದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದರೆ ಬಹುಶಃ ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಬರ್ತಿರಲಿಲ್ಲ. ಸರ್, ಹೋರಾಟ ಮುಂದುವರಿತಾನೆ ಇದೆ. ಅದರ ಜೊತೆಗೆ ಈಗ ಕನ್ನಡ ನಾಮಫಲಕ ಕಡ್ಡಾಯ ಅನ್ನುವಂತಹ ಹೋರಾಟ ಶುರುವಾಗಿದೆ. ಅಂದರೆ ಮುಂಚಿನಲ್ಲೂ ಕೂಡ ಮಾಡ್ತಾನೆ ಇದ್ರಿ. ಈಗ ಈ ಒಂದು ಹೋರಾಟಕ್ಕೆ ನಿಮಗೆ ಸರಿಯಾಗಿ ಬೆಂಬಲ ಸಿಗ್ತಿಲ್ವೇನೋ ಅನ್ನುವಂಥದ್ದು ಒಂದು ಕಡೆ ಆದರೆ, ಸಿನಿಮಾ ರಂಗದಿಂದ ಇದಕ್ಕೆ ಬೆಂಬಲ ಸಿಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಹೇಗೆ? ನೋಡಿ, ಯಾವುದೇ ಅತಿರೇಕ ಆದಾಗ ಅಂತ್ಯವೂ ಬೇಗ ಆಗುತ್ತೆ ಅನ್ನೋ ಒಂದು ಮಾತಿದೆ. ಈಗೇನಾಗಿದೆ, ನಾವು 10 ವರ್ಷಗಳಿಂದ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಅಂತ ಹೇಳಿ ಹೋರಾಟ ಮಾಡ್ಕೊಂಬಂದು ಇಚ್ಚಿತಿಗೆ ಇಲ್ಲೊಂದು ಮಾಲು ಪ್ರಾರಂಭ ಆಯಿತು. ಹೆಬ್ಬಾಳದ ಹತ್ರ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆಯಲ್ಲಿರುವಂಥ ಮಾಲ್ ಆಫ್ ಏಷ್ಯಾ ಅನ್ನುವ ಒಂದು ಮಾಲ್ ಪ್ರಾರಂಭ ಆಯಿತು. ಅಲ್ಲಿ ಒಂದು ಅಕ್ಷರ ಕನ್ನಡ ಇರಲಿಲ್ಲ. ಕನ್ನಡವೇ ಇಲ್ಲದೆ ಇರುವಂಥ ಮಾಲ್ನನ್ನು ಪ್ರಶ್ನೆ ಮಾಡಿ ನಾನೊಂದು ಪತ್ರ ಬರೆದೆ ಆ ಮಾಲೀಕರಿಗೆ. ಅವರಿಂದ ಏನೂ ಉತ್ತರ ಬರಲಿಲ್ಲ. ಕೊನೆಗೆ ನಮ್ಮ ರಾಜ್ಯದ ಪದಾಧಿಕಾರಿಗಳ ಒಂದು ನಿಯೋಗವನ್ನು ಅವ್ರ ಹತ್ರ ಕಳಿಸ್ಕೊಟ್ಟೆ, ಪತ್ರವನ್ನು ಕೊಟ್ಟು. ಆಗಲೂ ಸಹ
ಉತ್ತರ ಕೊಡಲಿಲ್ಲ. ಕೊನೆಗೆ ಒಂದು ದಿವಸ ಕೋರ್ಟಿಂದ ಒಂದು ನೋಟಿಸ್ ಬಂತು, ನಿಮ್ಮ ಮೇಲೆ ಕೇಸ್ ಆಗಿದೆ, ನೀವು 5ನೇ ತಾರೀಕು ಜನವರಿ 5ನೇ ತಾರೀಕು ಕೋರ್ಟ್ ಕಟ್ಕಟ್ಟೆಯಲ್ಲಿ ಬಂದು ನಿಂತ್ಕೋಬೇಕು ಅಂತ ಹೇಳಿ ನೋಟಿಸ್ ಬಂತು. ಕನ್ನಡವನ್ನು ನಾಮಫಲಕವನ್ನು ಹಾಕಿ ಅಂತ ಹೇಳಿದ್ದಕ್ಕೆ ನೋಟಿಸ್ ಕೊಡೋದು, ಕೇಸ್ ಹಾಕೋದು ಅನ್ನೋದಾದರೆ ಹೊರಗಡೆಯಿಂದ ಬಂದಂಥವ್ರಿಗೆ ಎಷ್ಟು ದಿಮಾಕಿದೆ, ಎಷ್ಟು ಅಹಂಕಾರ ಇದೆ, ಎಷ್ಟು ದಬ್ಬಾಳಿಕೆ ಇದೆ ಅನ್ನೋದು ಇವತ್ತು ನಮಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ 200 ಕೇಸ್ ಹಾಕಿರೂ ಅಷ್ಟೇ, ನನ್ನ 200 ಸಲ ಜೈಲಿಗೆ ಕಳಿಸಿರೂ ಅಷ್ಟೇ, ನಾನು ಆ ಮಾಲಾಪೇಶದಲ್ಲಿ ಕನ್ನಡ ಹಾಕೋವರೆಗೂ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ ಅನ್ನುವ ಶಪಥವನ್ನು ಮಾಡಿದ್ದೀನಿ. ಅದಕ್ಕಾಗಿ 27ನೇ ತಾರೀಕು ಭಾರಿ ಬೃಹತ್ ಮಟ್ಟದ ನಾಮಫಲಕ ಕನ್ನಡ ಅನ್ನುವ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಚಿತ್ರರಂಗ ಬೆಂಬಲಿಸ್ತಾ ಇಲ್ವಾ ಅಂಥೇಳಿ. ಚಿತ್ರರಂಗ ಅಂದ ತಕ್ಷಣ ಪರದೆಯ ಮೇಲಿನ ಹೀರೋಗಳ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಪರದೆಯ ಮೇಲೆ ಕನ್ನಡದ ಕಳಕಳಿ, ಅಭಿಮಾನ, ಬದ್ಧತೆ ಎಲ್ಲವೂ ಇದೆ. ಆದರೆ ನಿಜವಾಗಿ ಅವ್ರಿಗೆ ಯಾರಿಗೂ ಸಹ ಕನ್ನಡದ ಕಳಕಳಿಯೂ ಇಲ್ಲ, ಅಭಿಮಾನವೂ ಇಲ್ಲ, ಬದ್ಧತೆಯೂ ಇಲ್ಲ. ಈಗ ನೋಡಿ, 27ಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು 1 ತಿಂಗಳಿಂದ ನಾಮಫಲಕದ ಆಂದೋಲನದ ಬೀದಿಯಲ್ಲಿ ಕರೆ ಕೊಡ್ತಾ ಇದ್ದೀವಿ. ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಇಡೀ ರಾಜ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಕ್ರಿಕೆಟ್ ಆಡಿಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿಕೊಂಡು ಮೋಜು ಮಸ್ತಿ ಮಾಡುವಂಥ ಕೋಟಿ ಕನ್ನಡಿಗರ ಹಣವನ್ನು ಲೂಟಿ ಮಾಡುವಂಥ ಈ ಲೂಟಿಕೋರ ಕಲಾವಿದರು ಇದ್ರಷ್ಟು ಹೋದ್ರಷ್ಟು ಇವ್ರ ಬೆಂಬಲ ಯಾವನಿಗೆ ಬೇಕ್ರಿ? ಯಾರಿಗೆ ಬೇಕು ಇವ್ರ ಬೆಂಬಲ? ಇವ್ರಿಗೆ ನಿಜವಾದ ಸ್ವಾಭಿಮಾನ ಇದ್ದಿದ್ದರೆ ಇಷ್ಟೊತ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ 1 ತಿಂಗಳಿಂದ ನಾಮಫಲಕದ ಹೋರಾಟ ಮಾಡ್ತಾ ಇದೆಯಲ್ಲ, ನಾವು ಕನ್ನಡಿಗರಲ್ವಾ, ಅವರು ಕೊಡುವ ಭಿಕ್ಷೆಯಿಂದ ಅಲ್ವಾ ನಾವು ಅನ್ನ ತಿಂತಿರೋದು. ಹಾಗಾಗಿ ಅದನ್ನು ಬೆಂಬಲಿಸಬೇಕು ಅನ್ನುವ ಅಭಿಮಾನ ಆ ಚಿತ್ರರಂಗದ ನಾಯಕರಿಗೆ, ನಟರಿಗೆ, ನಟಿಯರಿಗೆ ಇರಬೇಕಾಗಿತ್ತು. ಅವ್ರಿಗೆ ಯಾವ ಅಭಿಮಾನವೂ ಇಲ್ಲ. ಕನ್ನಡಿಗರ ನಿರಂತರವಾಗಿ ಅವರ ಜೋಬಿ ಕೈ ಹಾಕಿ ಹಣ ಕಸ್ತು ಇವರು ಮೋಜು ಮಸ್ತಿ ಮಾಡಿಕೊಂಡು ಕೋಟಿ ಹಣವನ್ನು ಕನ್ನಡದ ಹೆಸರಿನಲ್ಲಿ ಲೂಟಿ ಮಾಡ್ತಿರುವಂಥ ಈ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಕನ್ನಡಿಗರು, ಅವರ ಅಭಿಮಾನಿಗಳು ಚೀಮರಿ ಹಾಕಬೇಕಾಗುತ್ತೆ. ನಾನು ಕರೆ ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ಯಾರು ಈ ಹೋರಾಟವನ್ನು ಬೆಂಬಲಿಸಲ್ಲ, ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಅವ್ರ ಸಿನಿಮಾ ಬಿಡುಗಡೆ ಆದರೆ ನೀವು ಆ ಸಿನಿಮಾವನ್ನು ಬಹಿಷ್ಕರಿಸಿ ಆ ಸಿನಿಮಾದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದೀನಿ. ನಿಮ್ಗೆ ನಿಜವಾದ್ರೂ ಈಗಲಾದರೂ ಕನ್ನಡದ ಕಳಕಳಿ, ಅಭಿಮಾನ ಕನ್ನಡಿಗರ ಬಗ್ಗೆ ಇರೋದಾದರೆ ಈ ಹೋರಾಟವನ್ನು ಬೆಂಬಲಿಸಲಿ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.